ಟ್ರೈನಿಂಗ್ ಇಲ್ಲ ಸರಿ ಅವರ ಹೊಡ್ಯಾಕ್ ಬರೋಣ ಲಾಠಿ ಬೀಸಿದ್ವಿ ರಫ್ ಅಂತಂದ್ರೆ 3 ಮಂದಿ ನಿಂತಿದ್ವಿ ಲಾಠಿ ತೊಗೊಂಡು ಬೀಸಕ್ಕೆ ಬಂದ್ವಿ ಓಡಾಕತ್ತೀವಿ ನಮ್ಮಿಂದ ಬೈಕ್ 6 ಬೈಕ್ ಪೊಲೀಸರು 6 ಬೈಕ್ ತೊಗೊಂಡು ಅಲ್ಲಿ ಮುಂದೆ ಹಿಂಗೆ ಬಂದು ಹಿಂಗೆ ನಿಲ್ಲಿಸ್ಬಿಟ್ಟಾರೆ ನಾ ತೆಳಗೆ ಇಳ್ಬಿಟ್ಟೆ ತೆಳಗಿಲ್ಲ ಕಲ್ಲಿಗೆ ಬರೋದು ಬಿದ್ದುಬಿಟ್ಟೆ 1 ಕಿಲೋಮೀಟ್ರ್ ಓಡಿಸಿದ್ವಿ ಸಂದೀಪ್ ಗಜಾನನ ಚೌಕ್ ಒಳಗೆ ಮುಂಚೆ ನಾವು ಧರಣಿ ಮಾಡೋದು ಅಲ್ಲಿ ಅದನ್ನ ಮಾಡ್ಯಾರ ಇನ್ನೂ 8 ಮಂದಿ ಮಾಡೋದು ಓಪನ್ ಮಾಡಿಬಿಡ್ರಿ ಪದೇ ಪದೇ ಎಲ್ಲರಿಗೂ ಟೆನ್ಷನ್ ಮಾಡೋದು ಆಗ್ತಿಲ್ಲ ಇಲ್ಲಿ ಸಮಾವೇಶಕ್ಕೆ ಮಾಡಿದ್ರು ಸರ್ ಇದು ಹಿಂದೂ ಸಮಾಜಕ್ಕೆ ಅವರು ಸಮಾಧಾನ ಮಾಡೋದು ಬಿಟ್ಟು ಈ ರೀತಿ ಮತ್ತೆ ಹಿಂದೂ ಹುಡುಗರನ್ನು ಟಾರ್ಗೆಟ್ ಮಾಡಿ ಓಡಿಸಾಡುವುದು ಬೀಳುವುದು ಕೆಲಸರು ತಮ್ಮ ಉದ್ಯೋಗನ ಪ್ರಾರಂಭ ಮಾಡ್ಯಾರ. ಇವತ್ತು ಮಧ್ಯಾಹ್ನದಿಂದ ಈ ಹಿಂದೂ ಹುಡುಗರನ್ನು ಅರೆಸ್ಟ್ ಮಾಡುವುದು, ಯಾರೋ ಒಬ್ಬ ರಾಜಹಂಸ ಅಂತ ಮುಸ್ಲಿಂ ಪೊಲೀಸ್ ರಾಜಭಕ್ಷ ಅವ ಆ ಹುಡುಗ ಗಾಡಿ ಮೇಲೆ ಹೋಗೋಂಗೆ ಲಾಠಿ ಬೀಸಿ ಅವ ಬಿದ್ದು ಕೈ ಫ್ರ್ಯಾಕ್ಚರ್ ಆಗ್ಯದ. ಇದನ್ನು ಅವರು ತಕ್ಷಣ ನಿಲ್ಲಿಸದೇ ಇದ್ದರೆ ಇದು ಬೇಗ ಮುಗಿಯುವುದಿಲ್ಲ. ಇವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಇದನ್ನು ಸಮಾಧಾನ ಮಾಡೋದಕ್ಕೆ ಈ ಕೆಲಸ ಬಂದ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಥವಾ ಬೆಂಕಿ ಒಳಗೆ ತುಪ್ಪ ಸುರಿಯುವ ಕೆಲಸ ಮಾಡಿ ಮತ್ತಷ್ಟು ಮೈಮೇಲೆ ಹಾಕ್ಕೊಳ್ಳುವಂಥದ್ದು ಆಗುತ್ತೆ. ಅದಕ್ಕೆ ತಕ್ಷಣ ಯಾರನ್ನೂ ಇಲ್ಲಿ ಬಂಧನ ಮಾಡೋದಾಗಲಿ ಈ ರೀತಿ ಘಟನೆಗಳನ್ನು ನಡೆಸೋದಾಗಲಿ ಮಾಡಬಾರ್ದು ಅಂತೇಳಿ ನಾನು ಪೊಲೀಸರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಒಂದು ಕಡೆ ಸ್ಟೇಷನ್ ಪೊಲೀಸರಲ್ಲಿ ಇಲ್ಲಾರ್ದಕ್ಕೆ ಅಂತ ಒಂದು ಘಟನೆ ನಡೀತು, ಅಲ್ಲಿ ಇದ್ರೂ ಕೂಡ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಈಗ ಇಲ್ಲಿ ಪೊಲೀಸರು ಮತ್ತೆ ಈ ರೀತಿ ಹಿಂದೂ ಯುವಕರನ್ನ ಕಾರ್ಯಕರ್ತನ ಟಾರ್ಗೆಟ್ ಮಾಡೋದು, ಅವ್ರನ್ನ ಕ್ಯಾಚ್ ಇಡ್ಲಿಕ್ಕೆ ಈಗಾಗಲೇ ನಾವು ಮಾತಾಡಿದ್ದೀವಿ. ಬೆಳಗ್ಗೆ ನಾವು ಮೀಟಿಂಗ್ ಕೊಟ್ಟಿದ್ವಿ, ಎಲ್ಲರೂ ಈಗಾಗಲೇ ಮಾತಾಡಿದ್ದೀವಿ. ಯಾರನ್ನೂ ಅರೆಸ್ಟ್ ಮಾಡೋದಿಲ್ಲ ಅಂತ ಹೇಳ್ಯಾರ. ಮತ್ತೆ ಇದನ್ನು ಮಾಡಕತ್ತಾರೆ. ಈ ರೀತಿ ಮಾಡ್ಕೊಂಡು ಹೋದ್ರೆ ಇದು ಬೆಳ್ಕೊಂಡು ಹೋಗುತ್ತೆ, ಅದರೊಳಗೇನು ಸಂಶಯನೇ ಇಲ್ಲ. ಮತ್ತು ಅವರು ಮುಸ್ಲಿಮರು ಬಹಳ ಯದ್ವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಬಿಡೋದು ಮಾಡಕತ್ತಾರ. ಇದನ್ನೆಲ್ಲ ಅವರು ಪೊಲೀಸರು ಕಂಟ್ರೋಲ್ ಮಾಡಬೇಕು. ಏಕೆಂದರೆ ಅವರಿಗೆ ಇದನ್ನು ಲಾ ಆ್ಯಂಡ್ ಆರ್ಡರ್ ಇದನ್ನು ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು ಅವರಿಗೆ ತೊಂದರೆ ಆಗುತ್ತೆ. ಘಟನೆ ಮೊನ್ನೆ ದಿವಸ ನಡೆದಿದೆ. ಯಾಕಂತ ಹೇಳಿದರೆ ಇವತ್ತು ಶಿವಾಜಿ ಮಹಾರಾಜರಂಥವರ ಒಂದು ಕಾರ್ಯಕ್ರಮದಲ್ಲಿ ಮಸೀದಿನಿಂದನೇ ಕಲ್ಲು ಹೊಡೆಯೋದು, ಚಪ್ಪಲಿಯಿಂದ ಹೋಗಿದ್ದು, ಇದು ಘೋರವಾಗಿರ್ತಕ್ಕಂಥ ಅಪರಾಧ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ನಿನ್ನೆ ದಿವಸ ಮುಂದಲ್ಲಿ ಇರಲಿಲ್ಲ. ಆದರೆ ಈ ರೀತಿ ಒಂದು ಮನೋಭಾವನೆ ಅವ್ರದ್ದಿದ್ದರೆ ಇವತ್ತು ಈ ಒಂದು ದ್ವೇಷ ಭಾವನೆಯಿಂದ ಇಡೀ ನಮ್ಮ ಇಲ್ಲಿ ಜನಸಾಮಾನ್ಯರು ಕೂಡ ತೊಂದರೆ ಆಗ್ತದೆ. ಅದರ ಅರಿವಿಲ್ಲದೇ ಮತ್ತೀಗ ಈ ರೀತಿ ಮಾಡೋದು, ಮತ್ತು ಈಗ ನನಗೆ ಗೊತ್ತಾಯಿದೆ ಹಿಂದೂ ಕಾರ್ಯಕರ್ತರ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಹೀಗಿದು ಗೊಂದಲ ಆಗಿ ಅಲ್ಟಿಮೇಟ್ಲಿ ನಮ್ಮ ಎಲ್ಲ ಜನಸಾಮಾನ್ಯರಿಗೂ ತೊಂದರೆ ಆಗ್ತದೆ. ಇದು ಶಾಂತಿ ಭಂಗ ಆಗ್ತದೆ. ಇದು ನಾವು ಅವ್ರಿಗೆ ಹೇಳೋದಿಷ್ಟು ನಾನು ಈಗಾಗಲೇ ನಾನು ಡಿ ಸಿ ಅವ್ರ ಜೊತೆ ಮಾತಾಡಿದ್ದೇನೆ, ಎಸ್ ಪಿ ಅವ್ರ ಜೊತೆ ಆಫೀಸರ್ಸ್ ಎಲ್ಲರ ಜೊತೆ ಮಾತಾಡಿದ್ದೇನೆ. ಯಾಕಂದರೆ ಇಂಥ ಒಂದು ಮನೋಭಾವನೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಇಂಥ ಗಲಭೆಗಳಾಗೋದೇನೆ. ಅವ್ರಿಗೊಮ್ಮೆ ಯಾರು ಈಗೇನು ಅರೆಸ್ಟ್ ಮಾಡಿದ್ದೀರಿ ಅವ್ರ ಹಿಂದೆ ಯಾರಿದ್ದಾರೆ ಅವನು ಅರೆಸ್ಟ್ ಮಾಡಿ ಒಂದು ಸಲ ಅವ್ರಿಗೆ ಬುದ್ಧಿ ಕಲಿಸಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಈ ನಮ್ಮ ಹಿಂದೂ ಕಾರ್ಯಕರ್ತರು ಅವ್ರದ್ದು ಯಾವುದೂ ಏನೂ ತಪ್ಪಿಲ್ಲ, ಮತ್ತು ಅವರಿಗೆ ಅರೆಸ್ಟ್ ಮಾಡೋದು ತಪ್ಪಲ್ಲ. ಅದು ಏನೋ ಹಂಚ್ಕೊಂಡು ಹೋಗಿದ್ದಾನೆ, ತಾನೇ ಬಿದ್ದು ನಮ್ಮ ಹೊರ್ಕೊಂಡಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಲ್ಲ, ಈ ರೀತಿ ಮಾಡೋದ್ರಿಂದ ಭಯಾನಕ ವಾತಾವರಣನೇ ಹುಟ್ಟೋದಲ್ಲ ಜನಕ್ಕೆ. ಅದಕ್ಕೆ ನಾವು ಮಾತಾಡ್ತೇವೆ. ಇದನ್ನು ಬೆಳೆಸಬಾರ್ದಂತ ನಮ್ಮ ಉದ್ದೇಶದ. ಮತ್ತು ಪೊಲೀಸರಿಗೆ ಮತ್ತು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಬೆಳೆಸಬೇಕು ಅಂತ ಉದ್ದೇಶ ಇದ್ದರೆ ಮತ್ತು ನಾವು ಅದಕ್ಕೂ ಸಿದ್ಧರಿದ್ವಿ.
ಯಾಕಂತಂದ್ರೆ ಈಗ ಪೊಲೀಸರು ಸರ್ಕಾರದ ಮಾತು ಕೇಳಬೇಕಾಗ್ತದೆ. ನಮ್ಮ ಪೊಲೀಸರ ಮೇಲೆ ದ್ವೇಷ ಮಾಡಕ್ಕೆ ಹೋಗಂಗಿಲ್ಲ, ಪೊಲೀಸರಿಗೆ ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಪೊಲೀಸರಿಗೆ ಅವ್ರ ಉಸ್ತುವಾರಿ ಮಂತ್ರಿಗಳು ಹೇಳಿದ್ದು ಕೇಳಬೇಕು, ಅವ್ರ ಮೇಲಾಧಿಕಾರಿಗಳು ಹೇಳಿದ್ದು ಪೊಲೀಸರು ಕೇಳಬೇಕಾಗ್ತದೆ. ಇದು ಪೊಲೀಸರು ಮಾಡ್ತಾ ಇಲ್ಲ, ಪೊಲೀಸರ ಮೇಲೆ ಒತ್ತಾಯ ತರ್ತಾ ಇದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒತ್ತಾಯ ತರ್ತಾ ಇದೆ.